ನಮಸ್ತೆ ಸ್ನೇಹಿತರೆ, ಇಂದು ನಾವು ಉದಯ್ ಕುಮಾರನ ಬಗ್ಗೆ ತಿಳಿದುಕೊಳ್ಳೋಣ. ಅವರ ತಂದೆ ತಾಯಿ ಹೆಸರು ವಿರೂಪಾಕ್ಷಯ್ಯ ಸರೋಜಮ್ಮ. ಅವನ ಹುಟ್ಟೂರು ಹಾಸನ ಜಿಲ್ಲೆಯ ಶನಿವಾರ ಸಂತೆಗೆ ಸಮೀಪದ ಜನ್ನಹಳ್ಳಿ. ಮನೆಯಲ್ಲಿ ಉದಯ್ ಕುಮಾರನೇ ಮೊದಲ ಮಗ. ಜೊತೆಗೆ ತಮ್ಮ ತಂಗಿ ಇದ್ದರು. ಅಪ್ಪ ಎನ್ನುವಾತ ಜವಾಬ್ದಾರಿಯನ್ನು ಮರೆತು ದುಶ್ಚಟಗಳ ಹಿಂದೆ ಬಿದ್ದು 5-6 ಕಡೆ ಸಾಲ ಮಾಡಿದ್ದರು. ಪರಿಣಾಮವಾಗಿ ಜಮೀನಿನಲ್ಲಿ ಬೆಳೆದ ಬೆಳೆಯೆಲ್ಲ ಸಾಲಗಾರರ ಪಾಲಾಗ್ತಾ ಇತ್ತು. ಹೊಟ್ಟೆಪಾಡಿಗಾಗಿ ಅಮ್ಮ ಕೂಲಿಗೆ ಹೋಗ್ತಿದ್ಲು. 10 ವರ್ಷ ಆಗುತ್ತಿದ್ದಂತೆಯೇ ಆಗಿಂದಲೇ ಸ್ಕೂಲಿಗೆ ಚಕ್ಕರ್ ಹಾಕಿ ಉದಯ್ ಕುಮಾರನೂ ಕೂಲಿಗೆ ಹೋಗ್ತಿದ್ದ. ದಿನಕ್ಕೆ 7 ರೂಪಾಯಿ ಕೊಡ್ತಿದ್ರು. ಅಮ್ಮನ ದುಡಿಮೆಯಿಂದಲೇ ಸಂಸಾರ ನಡೀತಿತ್ತು. ಅದು ಮಳೆಗಾಲ. ಒಂದು ದಿನ, ಅವತ್ತು ಶನಿವಾರ, ಅಮ್ಮ ಕೂಲಿಗೆ ಹೋಗಿದ್ದಳು. ಉದಯ್ ಕುಮಾರ್ ತಮ್ಮ ತಂಗಿಯರೊಂದಿಗೆ ಮನೆಯ ಮುಂದೆ ಆಟವಾಡುತ್ತಿದ್ದಾಗ ಪೊಲೀಸ್ ಎಂಬ ಬೋರ್ಡ್ ಹೊಂದಿದ್ದ ಜೀಪೊಂದು ಬಂದು ಅದರಿಂದ ಕೆಳಗಿಳಿದ ವ್ಯಕ್ತಿಯೊಬ್ಬ ಸೀದಾ ಅವರ ಮನೆಗೆ ನುಗ್ಗಿ ಅಲ್ಲಿದ್ದ ಪಾತ್ರೆ ಹಾಗೂ ಇತರ ವಸ್ತುಗಳನ್ನು ಎತ್ತಿಕೊಂಡು ಹೋದರು. ಈ ಅನಿರೀಕ್ಷಿತ ದಾಳಿಯಿಂದ ತತ್ತರಿಸಿದ ಎಲ್ಲರೂ ಅಳುತ್ತಾ ನಿಂತಿದ್ದರು. ಆಗಲೇ ಬಳಿ ಬಂದ ಒಬ್ಬ ವ್ಯಕ್ತಿ ಉದಯ್ ಕುಮಾರನ ಕೈಗೆ ಒಂದು ರಸೀದಿಯನ್ನು ನೀಡಿ ಜೀಪ್ ಹತ್ತಿದನು. ರಸೀದಿಯಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಎಂದು ಹೆಸರಿತ್ತು. 1500 ರೂಪಾಯಿ ಸಾಲವನ್ನು ಹಿಂತಿರುಗಿಸದ ಕಾರಣ ಸಾಲಗಾರನ ಮನೆಯನ್ನು ಜಪ್ತಿ ಮಾಡಲಾಗಿದೆ ಎಂದು ಅಲ್ಲಿ ವಿವರಿಸಿತ್ತು. ಸಂಜೆ ಮನೆಗೆ ಬಂದ ಅಮ್ಮ ವಿಷಯ ತಿಳಿದು ಗೋಳಾಡಿದರು. ಎದೆ ಬಡಿದುಕೊಂಡು ಅತ್ತರು. ಅಪ್ಪ ಏನೂ ಆಗೇ ಇಲ್ಲ ಎಂಬಂತೆ ಮೌನವಾಗಿ ಕುಳಿತಿದ್ದರು. ಅವತ್ತು ರಾತ್ರಿ ಅಮ್ಮ ನಿರ್ಧಾರದ ಧ್ವನಿಯಲ್ಲಿ ಉದಯ್ ಕುಮಾರನಿಗೆ ಹೇಳಿದಳು, ಊರಲ್ಲೇ ಇದ್ದರೆ ನೀನು ಕೂಡ ಒಬ್ಬ ಕೂಲಿಯವನಾಗಿ ಬಿಡ್ತೀಯ. ಹಾಗಾಗೋದು ಬೇಡ ಮಗು. ಬೆಂಗಳೂರಿಗೆ ಹೋಗು. ನಿಮ್ಮ ಸೋದರ ಮಾವನ ಮನೆಯಲ್ಲಿದ್ದುಕೊಂಡು ಓದು. ಯಾವುದಾದರೂ ಕೆಲಸಕ್ಕೆ ಸೇರಿಕೊಂಡು ಉದ್ಧಾರ ಆಗು ಮಗು ಎಂದರು. ಅಮ್ಮನ ಮಾತಿನಂತೆ ಉದಯ್ ಕುಮಾರ್ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರೋ ಸೋದರ ಮಾವನ ಮನೆಗೆ ಹೋದನು. ಅಲ್ಲಿದ್ದ ಗೀತಾ ಹೈಸ್ಕೂಲ್ಗೆ ಸೇರಿಕೊಂಡನು. ಬೆಳಿಗ್ಗೆ ಒಂದು ಮನೆಯಲ್ಲಿ, ಸಂಜೆ ಒಂದು ಮನೆಯಲ್ಲಿ ನೀರು ತುಂಬಿಸಬೇಕಿತ್ತು. ಇದಕ್ಕೆ ಪ್ರತಿಯಾಗಿ ಆ ಮನೆಯವರು ಒಂದೊಂದು ಹೊತ್ತು ಊಟ ಕೊಡ್ತಿದ್ರು. 2 ಹೊತ್ತು ಒಂದೇ ಮನೆಯಲ್ಲಿ ಊಟ ಮಾಡುವಂಥ ಸಂದರ್ಭ ಅವನ ಪಾಲಿಗೆ ಬರಲೇ ಇಲ್ಲ. ಅದು ಅಷ್ಟೊಂದು ಸಂಕಟದ ಸಂದರ್ಭ. ಈ ಕಷ್ಟದ ಮಧ್ಯೆಯೂ ಉದಯ್ ಕುಮಾರ್ ಮೊದಲ ಪ್ರಯತ್ನದಲ್ಲೇ SSLC ಮುಗಿಸಿದ್ದ. 3 ವರ್ಷಗಳ ಅವಧಿಯಲ್ಲಿ ಉದಯ್ ಕುಮಾರ್ಗೆ ಬಂಧುಗಳ ತಾತ್ಸಾರ, ಚುಚ್ಚು ಮಾತು ಕೇಳಿ ರೋಸಿ ಹೋಗಿತ್ತು. ಬೆಂಗಳೂರಿನಲ್ಲಿದ್ದು ದಿನವೂ ಅವಮಾನಕ್ಕೆ ಈಡಾಗುವ ಬದಲು ಊರಿಗೆ ಹೋಗಿ ಕೂಲಿ ಮಾಡಿಕೊಂಡು ಇರೋದೇ ಅವನಿಗೆ ಚೆಂದ ಅನಿಸ್ತು. ಓದಿದ್ದು ಸಾಕು ಅಂದ್ಕೊಂಡು ಉದಯ್ ಕುಮಾರ್ ಊರಿಗೆ ಹೊರಟ. ಈ ಸಂದರ್ಭದಲ್ಲಿ ಮುರಳಿ ಎಂಬ ಗೆಳೆಯ ಅವನನ್ನು ತಡೆದ. ಅವನಿಗೆ ಉದಯ್ ಕುಮಾರನ ಹಿನ್ನೆಲೆ ಗೊತ್ತಿತ್ತು. ಅವನು ಉದಯ್ ಕುಮಾರನಿಗೆ ಉಳಿಯಲಿಕ್ಕೆ ತನ್ನ ಫ್ರೆಂಡ್ ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ. ಅವನು ಉದಯ್ ಕುಮಾರನಿಗೆ ಹೀಗೆ ಹೇಳಿದ, ಅಲ್ಲಿದ್ಕೊಂಡು ಓದು, ಯಾವುದಾದ್ರೂ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊ ಎಂದ. ಗೆಳೆಯನೇನೋ ಒಳ್ಳೆಯ ಮನಸ್ಸಿನಿಂದ ಉದಯ್ ಕುಮಾರನಿಗೆ ಆಶ್ರಯ ತಾಣ ತೋರಿಸಿದ. ಆದರೆ ಆ ರೂಮ್ನಲ್ಲಿದ್ದ ಗೆಳೆಯರು ಉದಯ್ ಕುಮಾರನನ್ನು ನಿಷ್ಕೃಷ್ಟವಾಗಿ ಕಂಡರು. ಒಂದೊಂದು ಸಂದರ್ಭದಲ್ಲಿ ಸೇವಕನ ಥರ ನಡೆಸಿಕೊಂಡರು. ಈಗಿರುವಾಗಲೇ ಪೀಣ್ಯದ ಸರ್ಕಾರಿ ಕಾಲೇಜಿನಲ್ಲಿ PVCಗೆ ಸೇರಿಕೊಂಡ. ಮಧ್ಯಾಹ್ನ 12 ಗಂಟೆಗೆ ಕಾಲೇಜು ಮುಗಿಯುತ್ತಿತ್ತು. ರೂಮ್ನಲ್ಲಂತೂ ನೆಮ್ಮದಿ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನ 1ರಿಂದ ರಾತ್ರಿ 9ರವರೆಗೆ ಒಂದು ಫ್ಯಾಕ್ಟ್ರಿಲಿ ಆಫೀಸ್ ಬಾಯ್ ಆಗಿ ಸೇರಿಕೊಂಡ. ತಿಂಗಳಿಗೆ 375 ರೂಪಾಯಿ ಸಂಬಳವಿತ್ತು. ಇದೆಲ್ಲ 1990ರ ಮಾತು. ಫ್ಯಾಕ್ಟ್ರಿಲಿ ಅವನನ್ನು ಆಫೀಸ್ ಬಾಯ್ ಎಂದು ತಗೊಂಡಿದ್ರು ನಿಜ. ಆದರೆ ಸ್ಟೋರ್ ಕೀಪರ್, ಸೆಕ್ಯೂರಿಟಿ ಗಾರ್ಡ್ ಎಂದೆಲ್ಲ ಕೆಲಸ ಮಾಡಿಸ್ತಿದ್ರು. ಅವತ್ತೊಂದು ದಿನ ಉದಯ್ ಕುಮಾರ್ ವಿಪರೀತ ದಣಿದಿದ್ದ. ಸೆಕ್ಯೂರಿಟಿ ಗಾರ್ಡ್ ಎಂದು ರಾತ್ರಿ ಪಾಳೆಗೆ ಹಾಕಿದ್ರು. ಆಯಾಸದ ಕಾರಣದಿಂದ ಅವನು ನಿದ್ದೆಗೆ ಹೋಗಿದ್ದ. ಇದನ್ನು ಗಮನಿಸಿದ ಸೂಪರ್ವೈಸರ್ ಅವನಿಗೆ ಫ್ಯಾಕ್ಟ್ರಿಯ ಸುತ್ತ 3 ರೌಂಡ್ ಓಡುವ ಶಿಕ್ಷೆ ವಿಧಿಸಿದರು. ತುಂಬ ಸುಸ್ತಾಗಿದೆ ಸರ್, ಇವತ್ತು ಓಡಲಾಗಲ್ಲ ಎಂದನು ಉದಯ್ ಕುಮಾರ್. ಮರುದಿನವೇ ಕೆಲಸದಿಂದ ಕಿತ್ತು ಹಾಕಿದ್ರು. ಮುಂದೆ ಅವನು ಒಂದಿಷ್ಟು ದಿನ ಕೊರಿಯರ್ ತಲುಪಿಸುವ ನೆಪದಲ್ಲಿ ಬೆಂಗಳೂರಿನ ಉದ್ದಗಲಕ್ಕೂ ದಿನಕ್ಕೆ 40 ಕಿಲೋಮೀಟರ್ ಸೈಕಲ್ ತುಳಿಯಬೇಕಿತ್ತು. ಈ ಮಧ್ಯೆಯೇ PUC ಮುಗಿಸಿದನು. ತಕ್ಷಣವೇ ಅವನು HMT ಫ್ಯಾಕ್ಟ್ರಿಲಿ ಗುತ್ತಿಗೆ ಆಧಾರದ ಮೇಲೆ ನೌಕರಿಗೆ ಸೇರಿದ. ಉಳಿತಾಯದ ಹಣವನ್ನೆಲ್ಲ ಅಮ್ಮನಿಗೆ ಕಳಿಸುತ್ತಿದ್ದ. ಆಗಲೇ ಶೇಷಾದ್ರಿಪುರಂ ಸಂಜಯ್ ಕಾಲೇಜಿನಲ್ಲಿ BComಗೆ ಸೇರಿಕೊಂಡ. 1994ರಲ್ಲಿ ಅವನ ತಂದೆ ತೀರಿಕೊಂಡ. ಮುಂದೆ ಮನೆಯ ಜವಾಬ್ದಾರಿ ಅವನ ಹೆಗಲಿಗೆ ಬಿತ್ತು. ತುಂಬ ಕಷ್ಟದಿಂದ ತಂಗಿಯ ಮದುವೆ ಕೂಡ ಮಾಡಿದ. ಮುಂದೆ ಉದಯ್ ಕುಮಾರ್ ಯಾರ ಬಳಿಯೂ ಕೆಲಸ ಕೇಳುವುದು ಬೇಡ, ಸ್ವತಂತ್ರವಾಗಿ ಕೆಲಸ ಮಾಡುವ ನಿರ್ಧಾರ ಮಾಡುತ್ತಾನೆ. ಆಗ ಗೆಳೆಯನೊಬ್ಬ ಜೊತೆಯಾದ. ಇಬ್ಬರು ಪಾಲುದಾರಿಕೆಯಲ್ಲಿ ಫೇರ್ಲೆಸ್ ಇನ್ಶೂರೆನ್ಸ್ ಏಜೆನ್ಸಿ ಶುರು ಮಾಡಿದರು. ಅದರಿಂದ ದೊಡ್ಡ ಲಾಭವೇನೂ ಬರಲಿಲ್ಲ. ಪರಿಣಾಮವಾಗಿ
ಆ ಕೆಲಸ ಬಿಟ್ಟು ಬೇರೊಂದು ಸಾಹಸಕ್ಕೆ ಮುಂದಾದರು. 1995ರಲ್ಲಿ ಶ್ರೀ ಉದ್ಯೋಗ್ ಎಂಟರ್ಪ್ರೈಸಸ್ ಪ್ರಾರಂಭ ಮಾಡಿದರು. ಅವತ್ತಿಗೆ ಕಂಪನಿ ಇದ್ದದ್ದು ಗ್ಯಾರೇಜ್ನಂಥ ಪುಟ್ಟ ಕಟ್ಟಡದಲ್ಲಿ. ಇಬ್ಬರು ನೌಕರರ ಜೊತೆಗಿಟ್ಟುಕೊಂಡು ಕಂಪನಿ ಆರಂಭಿಸಿದ. ಮೊದಲು ನೌಕರರಿಗೆ ಸಂಬಳ ಕೊಡುವುದು ಕಷ್ಟವಾಗಿತ್ತು. ಆಗ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿದ್ದ ರವಿಶಂಕರ್ ಎಂಬ ಪುಣ್ಯಾತ್ಮ ಸಾಲ ಕೊಡಿಸಿದರು. ಉದಯ್ ಕುಮಾರ್ ಮಾಡಿದ್ದು ಆಫೀಸ್ ಬಾಯ್, ಸೆಕ್ಯೂರಿಟಿ ಗಾರ್ಡ್, ಸ್ಟೋರ್ ಕೀಪರ್ ಥರದ ಕೆಲಸಗಳನ್ನು. ಬೇರೆ ಕೆಲಸಗಳ ಬಗ್ಗೆ ಅವನಿಗೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಆಯಾಗಳು, ಸೆಕ್ಯೂರಿಟಿ ಗಾರ್ಡ್ಗಳು, ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳ ಕೆಲಸ ಮಾಡಿದರು. ಜೊತೆಗಿದ್ದ ನೌಕರರು ಚೆನ್ನಾಗಿ ಕೆಲಸ ಮಾಡಿದರು. ಪರಿಣಾಮವಾಗಿ ಉದಯ್ ಕುಮಾರ್ ಕಂಪನಿಯ ಹೆಸರು ಬಾಯಿಂದ ಬಾಯಿಗೆ ಹರಡಿ ಫೇಮಸ್ ಆಗಿಬಿಡ್ತು. ವರ್ಷ ಕಳೆಯುವ ವೇಳೆಗೆ ಅವನ ಕಂಪನಿಯ ನೌಕರರ ಸಂಖ್ಯೆ 300ಕ್ಕೆ ಏರಿತು. ಈಗ ಉದಯ್ ಕುಮಾರ್ ಕಂಪನಿ ಕಡೆಯಿಂದ ನೌಕರಿ ಪಡೆದವರ ಸಂಖ್ಯೆ 2000 ದಾಟಿದೆ. ಡೆಕ್ಕನ್ ಲೆದರ್ಸ್, ಇಸ್ರೋ, ಆಕ್ಸಿಸ್ ಬ್ಯಾಂಕ್, SBI, ICICI, HDFC ಹೀಗೆ ಹಲವು ಪ್ರಮುಖ ಕಂಪನಿಗಳು ಅವನ ಗ್ರಾಹಕರಾಗಿದ್ದಾರೆ. ಅವರಿಂದ ನೌಕರರನ್ನು ಪಡೆದ ಕಂಪನಿಗಳ ಸಂಖ್ಯೆ 100ನ್ನು ದಾಟಿದೆ. ಈಗ ಉದಯ್ ಕುಮಾರ್ ನಂದಿನಿ ಬಡಾವಣೆಯಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಸಿದ್ದಾನೆ. ಮಾಜಿ ಸೈನಿಕರು, MBA, BA, ಡಿಪ್ಲೊಮೊ, ಡಿಗ್ರಿ ಮಾಡಿದವರೆಲ್ಲ ಅವನೊಂದಿಗೆ ದುಡಿಯುತ್ತಿದ್ದಾರೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ಅವನ ಕಂಪನಿಗಳ ಆಫೀಸ್ಗಳಿವೆ. ಇವತ್ತು ಹೌಸ್ ಕೀಪರ್, ಸೆಕ್ಯೂರಿಟಿ ಗಾರ್ಡ್ಸ್, ಫೀಲ್ಡ್ ಆಫೀಸರ್ಗಳನ್ನು ಒದಗಿಸುವ 100ಕ್ಕೂ ಹೆಚ್ಚು ಕಂಪನಿಗಳು ಬೆಂಗಳೂರಿನಲ್ಲಿವೆ. ಅದರಲ್ಲಿ ಟಾಪ್ 10 ಪಟ್ಟಿಯಲ್ಲಿ ಉದಯ್ ಕುಮಾರನ ಕಂಪನಿಯೂ ಕೂಡ ಇದೆ. ಒಂದು ಕಾಲದಲ್ಲಿ ಆಫೀಸ್ ಬಾಯ್ ಆಗಿದ್ದ ಉದಯ್ ಕುಮಾರ್ ಈಗ ಉದ್ಯಮಿ, CEO ಅನಿಸಿಕೊಂಡಿದ್ದಾರೆ. ಈಗ ಅವರ ಅಮ್ಮ ಅವರ ಜೊತೆಗೆ ಇದ್ದಾರೆ. ತಮ್ಮ ತಂಗಿಯರ ಬದುಕು ಹಸನಾಗಿದೆ. ಅಮ್ಮ, ಹೆಂಡತಿ, ಮಕ್ಕಳೊಂದಿಗೆ ಉದಯ್ ಕುಮಾರ್ ಖುಷಿಯಿಂದ ಇದ್ದಾರೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಶಿಸ್ತು ಮತ್ತು ಪ್ರೀತಿ ಇದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣಬಹುದು ಎಂಬುದಕ್ಕೆ ಉದಯ್ ಕುಮಾರರ ಬದುಕೇ ಸಾಕ್ಷಿ. ಧನ್ಯವಾದಗಳು ಸ್ನೇಹಿತರೆ.